ತೊಂಬತ್ನಾಲ್ಕನೇ ವಯಸ್ಸಿನಲ್ಲಿಯೂ ಕೂಡ ಇವರು ರಾಜಕೀಯವಾಗಿ ಸಕ್ರಿಯವಾಗಿ ಉಳ್ಕೊಂಡು ಹಲವಾರು ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿ ಸಮಾಜವನ್ನು ಒಟ್ಟುಗೂಡಿಸುವಂಥ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದರ ಮುಖಾಂತರ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ತನ್ನದೇ ಕೊಡುಗೆಯನ್ನು ಕೊಟ್ಟಿದ್ದರೆ ಅದು ಸಮಾಜದ ಸರ್ವರಿಗೂ ಕೂಡ ಎಲ್ಲ ರೀತಿಯ ಸವಲತ್ತು ಸಿಗಲಿ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿ ಆಗಬೇಕನ್ನೋ ಉದ್ದೇಶದಲ್ಲಿ ಅವರ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ. ನನ್ನ ತಂದೆ ಅತ್ಯಂತ ಆತ್ಮೀಯರಾಗಿದ್ದರು, ನಾನು ಕೂಡ ಅತ್ಯಂತ ಗೌರವಿಸ್ತಿದ್ದೆ. ನಾನು ಒಂದು ವರ್ಷ ಅವರ ವ್ಯಕ್ತಿತ್ವದಲ್ಲಿ ಒಂದು ಜನಪ್ರತಿನಿಧಿಗಳು ರಾಜಕಾರಣಿಗಳು ಕಾಣಬೇಕಾದ ಅಂಶ ಯಾವುದಂತ ಹೇಳಿದರೆ, ಎಷ್ಟೇ ಸಮಸ್ಯೆಗಳು, ಯಾವುದೇ ಒಂದು ವಿಚಾರ ಇರಲಿ, ಎಷ್ಟೇ ಜಟಿಲವಾದ ಸಮಸ್ಯೆಗಳು, ಎಷ್ಟೇ ಇವತ್ತು ಕಷ್ಟಕರ ವಿಚಾರಗಳನ್ನು ಯಾವುದೇ ಒಂದು ಪ್ರಸ್ತಾವನೆ ಮಾಡಿದಾಗ ಅಥವಾ ನಾವು ಚರ್ಚೆ ಮಾಡಿದಾಗ ಒಂದು ಮುಗುಳ್ನಗು ಮತ್ತು ಕಾಲು ಈ ಎರಡರ ಮುಖಾಂತರ ತನ್ನೆಲ್ಲ ಪರಿಹಾರಕೊಂಡಂಥ ವ್ಯಕ್ತಿತ್ವ ಇದು ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯ ಹಾಗೂ ಯುವ ರಾಜಕಾರಣಿಗಳಿಗೆ ದೊಡ್ಡ ಮಟ್ಟದವರ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಾಸಕರಾಗಿನಲ್ಲಿ ಇವತ್ತು ಸಂತಾಪ ಸೂಚಿಸೋದು ನಮ್ಮ ಅತ್ಯಂತ ಹಿರಿಯ ಶಾಸಕರಾಗಿದ್ದಾರೆ. ಆದ ಕಾರಣ ನಾವು ಇವತ್ತು ಏನು ನಾವು ನಿಗದಿಪಡಿಸಿದ್ದೇವೆ 10 ಗಂಟೆ ನಾವು ಪ್ರಾರಂಭ ಮಾಡಲೇಬೇಕು. ಅಧಿವೇಶನ 10 ಗಂಟೆಗೆ ನಾವು ಪ್ರಾರಂಭ ಮಾಡಿ ಹಿರಿಯ ನಾಯಕರಾಗಿರುವಂಥ ಶಾಮಶಿವಶಂಕರಪ್ಪ ಅವರ ಅನಿತಾವಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಮ್ಮ ಸಂತಾಪ ಸೂಚನೆ ನಿರ್ಣಯವನ್ನು ಮಂಡಿಸಿ ಅದು ನಮ್ಮ ಮುಖ್ಯಮಂತ್ರಿಗಳು, ಪ್ರತಿಪಕ್ಷ ನಾಯಕರು, ಮಂತ್ರಿಗಳು, ಶಾಸಕರು ಕೂಡ ಮಾತಾಡಲಿಕ್ಕೆ ಇದ್ದಾರೆ. ತದನಂತರ ಸಂಜೆ ಇವತ್ತು ಅಂತಿಮ ಸಂಸ್ಕಾರಕ್ಕೆ ಭಾಗವಹಿಸಲಿಕ್ಕೆ ಎಲ್ಲ ಹಿರಿಯ ನಾಯಕರು, ಜನಪ್ರತಿನಿಧಿಗಳು, ಶಾಸಕರು ಭಾಗವಹಿಸುವಂಥ ಇಚ್ಛೆ ಇದ್ದ ಕಾರಣ ನಿಗದಿತ ಸಮಯದಲ್ಲಿ ಅದನ್ನು ಮುಗಿಸಿ ಅಲ್ಲಿ ಹೋಗುವಂಥ ಅವಕಾಶ ಮಾತಾಡ್ತಾರೆ. ಅವರ ಆತ್ಮೀಯತೆ ಶಾಂತಿ ಸಿಗಲಿ, ಅವರ ಆ ಜೀವನ ಎಲ್ಲ ಯುವ ಜನಾಂಗಕ್ಕೆ ಮತ್ತು ಯುವ ನಾಯಕರಿಗೆ ಒಂದು ಸಂದೇಶವಾಗಲಿ, ಅವರ ಅಗಲುವಿಕೆಯನ್ನು ತಡೆಯುವಂಥ ಶಕ್ತಿ ಅವರ ಅಭಿಮಾನಿ ವರ್ಗದವರಿಗೆ, ಅವರ ಕುಟುಂಬಸ್ಥರಿಗೆ ಪರಮಾತ್ಮವನ್ನು ಕೊಡಲಿಕ್ಕೆ ನಾನು ಕೂಡ